ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. Welcome to Ren Presents Live Super Guru powered by Snapdeal.com. ಇದು ಜನರೇಷನ್ ಗಳ ವಾರು. ಕತ್ತಿ ಮಸ್ದು ಪ್ರಪಂಚ ಗೆಲ್ಲೋದು ದೊಡ್ಡ ವಿಷಯ ಅಲ್ಲ. ಕತ್ತಿ ಮಸೀದೆ ಎದುರಾಳಿಗೆ ಪೆಟ್ ಕೊಡೋದೇ ಬುದ್ಧಿವಂತಿಕೆ. ಯಾವಾಗ ಎಲ್ಲಿ ಹೇಗೆ ಯಾರ ಸವಾಲ್ಗೆ ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಿರೋನ್ಗೆ ಗಮ್ಮತ್ತು ಕಿಮ್ಮತ್ತು. ಇಷ್ಟು ವಾರಗಳು ದೊಡ್ಡವರ ಧಮ್ಮು, ಚಿಕ್ಕವರ ಚಮತ್ಕಾರದಿಂದ ವ್ಯಕ್ತಿತ್ವ ಶೋಧನೆ ನಡೆದಿದೆ, ವ್ಯಕ್ತಿಗಳ ವರ್ಣನೆ ಆಗಿದೆ. ಸಾಧನೆಯ ಶಿಖರ ಏರಕ್ಕೆ ಇನ್ನು ಉಳಿದಿರೋದು ಕೇವಲ 4 ದಿನ. 4ನೇ ದಿನದಲ್ಲಿ ಯಾರು ನಡಗ್ತಾರೆ ಇಲ್ಲ ಎದುರಾಳಿನ ನಡಗಿಸ್ತಾರೆ ನೋಡೇ ಬಿಡೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ವೆಲ್ಕಮ್ ದ ಜೋಡಿ ವಾರಿಯರ್ಸ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಹಲೋ ಜೋಡಿ ವಾರಿಯರ್ಸ್. ಹಾಯ್ ಸರ್, ಹೇಗಿದ್ದೀರಿ? ಹಾಗೆ ಓಕೆ, ನೋಡಿದ್ರೆ ಗೊತ್ತಾಗ್ತಾ ಇದೆ ಎಲ್ಲ ಚೆನ್ನಾಗಿದ್ದೀರಿ. ನಾವು ನಿನ್ನೆ ಹೇಳಿದ್ವಿ ಇಲ್ಲಿ ಉಳ್ಕೊಂಡಿರೋ 4 ಜೋಡಿಗಳು ಕೂದಲೆಳೆ ಅಂತರದಲ್ಲಿ ಕಾಂಪೀಟ್ ಮಾಡ್ತಾ ಇದ್ದೀರಾ. ಸಣ್ಣ ವ್ಯತ್ಯಾಸಗಳು ತುಂಬಾ ದೊಡ್ಡ ಪರಿಣಾಮ ಬೀರುತ್ತೆ, ಸ್ಥಾನಮಾನಗಳು ಬದಲಾಗತ್ತೆ. 1ನೇ ಸ್ಥಾನದಲ್ಲಿರೋರು ಸಣ್ಣ ತಪ್ಪು ಮಾಡಿದ್ರೆ 4ನೇ ಸ್ಥಾನಕ್ಕೆ ಬರ್ಬೋದು. 4ನೇ ಸ್ಥಾನದಲ್ಲಿರೋರು ಎಫರ್ಟ್ ಹಾಕಿದ್ರೆ 1ನೇ ಸ್ಥಾನಕ್ಕೆ ಬರ್ಬೋದು. ಏನ್ ಬೇಕಾದ್ರೂ ಆಗಬಹುದು, ಯಾಕಂದ್ರೆ ಇನ್ನಿರೋದು ಕೇವಲ 4 ದಿನ, 4 ಟಾಸ್. ಯಾರು ಈ 4 ದಿನಗಳಲ್ಲಿ ವಿಜಯ ಪತಾಕೆಯನ್ನ ಹಾರಿಸ್ತಾರೋ ಅವ್ರಿಗೆ ಹೋಗತ್ತೆ ಲೈಫ್ ಸೂಪರ್ ಗುರು ಪಟ್ಟ ಮತ್ತು 10 ಲಕ್ಷ ರೂಪಾಯಿಗಳು. ಅದ್ರ ಜೊತೆಗೆ ಪರ್ಮನೆಂಟ್ ಆಗಿ ನೀವು ಹೋರಾಡ್ತಿರುವಂತಹ ಲೈಫ್ ನಿಮ್ಮ ಕೈಲಿರುತ್ತೆ. ಓಕೆ, 4ನೇ ದಿನ 13ನೇ ವಾರದ 2ನೇ ಟಾಸ್. ನಿನ್ನೆ ನೀವು ನಿಮ್ಮ ಅಭಿಮಾನಿಗಳ ಕೈಲಿ ಅಂದ್ರೆ ನಮ್ಮ ಪ್ರೀತಿಯ ವೀಕ್ಷಕರ ಕೈಲಿ ಟಾಸ್ಕ್ ಮಾಡಿಸಿದೀರಾ. ನೀವು ಟಾಸ್ಕ್ ಮಾಸ್ಟರ್ಸ್ ಆಗಿದ್ರಿ. ಆದ್ರೆ ಇವತ್ತು ನೀವು ಒಂದು ಕಷ್ಟಕರವಾದ ಟಾಸ್ಕ್ ಮಾಡ್ತಾ ಇದ್ದೀರಿ. ಆಕ್ಚುಲಿ ಇಷ್ಟು ದಿನ ನೀವುಗಳು ಹಾಕಿದ ಎಫರ್ಟ್, ನಿಮ್ಮ ಜೊತೆ ಬಂದಿದ್ದ ಇನ್ನೂ 6 ಜೋಡಿ ಅಂದ್ರೆ ಇನ್ನು 12 ಜನನ್ನ ಹೊರಗಡೆ ಕಳ್ಸಕ್ಕಾಯ್ತಷ್ಟೇ. ಆದ್ರೆ ಈಗಿರುವಂತಹ 4 ಜೋಡಿಗಳಲ್ಲಿ ಯಾರು ಟಾಪ್ ಬರ್ತೀರಿ ಅನ್ನೋದು ಡಿಸೈಡ್ ಆಗೋದು ಇನ್ನು ಕೇವಲ 4 ದಿನಗಳಲ್ಲಿ. ನೆನಪಿರ್ಲಿ, ಇದು ಫಿನಾಲೆ ವಾರ. ನೀವು ಹಾಕ್ತಾ ಇರೋ ಎಫರ್ಟ್ನ ಪ್ರತಿ ಕ್ಷಣನೂ ಇತಿಹಾಸ ಆಗ್ತಾ ಇದೆ. ಲೈಫ್ ಸೂಪರ್ ಗುರು ಸೀಸನ್ 1 ಪಟ್ಟ ತಗೊಳ್ತಾ ಒಂದು ದಾಖಲೆ ನಿರ್ಮಾಣ ಮಾಡಿಕೊಟ್ಟಿದ್ದೀರಾ. 65+ ಟಾಸ್ಕ್ಗಳು, ಒಂದಕ್ಕಿಂತ ಒಂದು ಕಷ್ಟ. ಭಾರತೀಯ ಕಿರುತೆರೆ ಇತಿಹಾಸದಲ್ಲೇ ಸೀನಿಯರ್ಗಳು ಇಷ್ಟು ಕಷ್ಟಕರವಾದಂತಹ ಟಾಸ್ಕ್ಗಳನ್ನ ಮಾಡೇ ಇಲ್ಲ. ಅದನ್ನ ನೀವು ತುಂಬಾ ಹತ್ತಿರದಿಂದ ನೋಡಿದೀರಾ, ಮಾಡಿಸಿದೀರಾ, ಅವ್ರಿಗೆ ಸಪೋರ್ಟ್ ಮಾಡಿದೀರಾ. ಜೂನಿಯರ್ ನ ಮೀಸೋ ಹಾಗೆ ಸೀನಿಯರ್ ಎಷ್ಟೊಂದು ಪರ್ಫಾರ್ಮ್ ಮಾಡಿದ್ದಾರೆ. ಸೀನಿಯರ್ ಗಳಿಗೆ ಬೇಕಾದಂತಹ ಮಾರಲ್ ಸಪೋರ್ಟ್ ನ ನೀವು ಜೂನಿಯರ್ ಗಳಾಗಿ ಕೊಟ್ಟಿದ್ದೀರಾ. ತುಂಬಾ ವಿಶೇಷವಾದ ಪಟ್ಟ ಇದು. ಸೊ ಇವತ್ತಿನ ಟಾಸ್ಕ್ ನಡೆಯುತ್ತೆ ಡಬಲ್ ಧಮಾಕಾದಲ್ಲಿ. ಮೊದಲನೇ ಟಾಸ್ಕ್, ನಮ್ಮ ಪಕ್ಕದಲ್ಲಿ ಒಂದು ಪ್ಲಾಟ್ಫಾರ್ಮ್ ಇದೆ. ಮರದ ಒಂದು ದಿಮ್ಮಿ ಹಾಕಿದೀವಿ. ಆ ದಿಮ್ಮಿಗೆ ಒಂದು ಹಗ್ಗನ ಸಿಗಾಕಿದೀವಿ. ಉದ್ದನೆ ಹಗ್ಗಕ್ಕೆ ನಡುವೆ ಒಂದೊಂದು ಗಂಟಿದೆ. ನೀವು ಈ ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡು ನಿಮ್ಮ ತೋಳ್ ಬಲದಿಂದ ಆ ಮರದ ದಿಮ್ಮಿಯ ತೂಕನ ಹಿಡಿತೀರಾ. ಫಸ್ಟ್ ನೀವು ಹಿಡಿಬೇಕಾಗಿರುವಂತ ಗಂಟು ಮರದ ಹತ್ರ ಇರುವಂತ ಗಂಟು, ಅಂದ್ರೆ ಫಸ್ಟ್ ಗಂಟನ್ನ ನೀವು ಹಿಡಿತೀರಾ. ಅದಾದ ನಂತರ ಅಂದ್ರೆ 2 ನಿಮಿಷ ಆದ್ಮೇಲೆ ನಾವ್ ಹೇಳ್ತೀವಿ ಚೇಂಜ್ ಅಂತ. ಆಗ ಅದ್ರಿಂದ ಇರುವಂತ ಗಂಟನ್ನ ಹಿಡ್ಕೋತೀರಾ. ಸೊ ಹಂಗೆ ಅದು ರೋಟೀನ್ ಆಗಿ ಹೋಗ್ತಾ ಇರುತ್ತೆ. 2 ನಿಮಿಷಕ್ಕೂ ಒಂದೊಂದು ಗಂಟು ಚೇಂಜ್ ಮಾಡ್ತಾ ಇರ್ತೀರಾ. ಅಟ್ ದ ಸೇಮ್ ಟೈಮ್ ಲಾಗ್ ಉದ್ದ ಆಗ್ತಾ ಇರುತ್ತೆ. ಲಾಗ್ ಉದ್ದ ಆಗ್ತಾ ಲಾಗ್ ತುಂಬಾ ತೂಕ ಆಗತ್ತೆ. ಟ್ವಿಸ್ಟ್ಗಳು ನಡುವೆ ಬರ್ತಾ ಇರುತ್ತೆ. ಯಾರು ಎಷ್ಟೊತ್ತು ಆ ತೂಕನ ತಡ್ಕೊಂಡು ನಿಂತಿರ್ತಾರೆ ಅವರು ಈ ಒಂದು ಚಾಲೆಂಜ್ ನ ಅಂದ್ರೆ ಈ ಒಂದು ರೌಂಡ್ ನ ವಿನ್ನರ್ಸ್ ಆಗ್ತಾರೆ. ಇವತ್ತಿನ ಚಾಲೆಂಜ್ ಅಂದ್ರೆ ಮೊದಲನೇ ಚಾಲೆಂಜ್ 1-to-1 ನಡೆಯುತ್ತೆ. ಇದರಲ್ಲಿ ತಾಕತ್ ಎಷ್ಟು ಮುಖ್ಯನೋ ಎಂಡ್ಯೂರೆನ್ಸ್ ಅಷ್ಟೇ ಮುಖ್ಯ. ಸೊ ಯಾರ ಕೋರ್ ಮಸಲ್ ಸ್ಟ್ರಾಂಗ್ ಇರುತ್ತೆ ಅವ್ರಿಗೆ ಈ ಗೇಮ್ ಈಸಿ ಆಗುತ್ತೆ. ನೋಡೋಣ ನಿಮ್ಮಲ್ಲಿ ಯಾರ ಕೋರ್ ತುಂಬಾ ಸ್ಟ್ರಾಂಗ್ ಇದೆ, ಸ್ಟ್ರೆಂತ್ ಇದೆ ಅಂತ. ಅದ್ರ ಜೊತೆಗೆ ನಿಮ್ಮ ಸ್ಟ್ರಾಟಜಿ ಕೂಡ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೀವಿ ಅಂಡ್ ನಿಮ್ಮ 5 ನಿಮಿಷ ಶುರು ಆಗುತ್ತೆ ಈಗ. ಆ ಕಡೆ ವೇಟ್ ಎಂಪ್ಲಾಯ್ ಆಗುತ್ತೆ, ನಮ್ಮ ಬಾಡಿ ಈ ಕಡೆಯಿಂದ ನಾವು ತಳ್ಳಬೇಕು. ದಟ್ ಈಸ್ ಓನ್ಲಿ ದ ಸ್ಟ್ರಾಟಜಿ. ತಕಡಿ ಹಿಂಗೆ ಈ ಕಡೆ ತೂಕ ಹಾಕ್ಬೇಕು, ಈ ಕಡೆ ತೂಕಿದ್ರೆ ಸಮವಾಗಿರುತ್ತೆ. ಅದೇ ತರ ಇಲ್ಲೂ ಈಕ್ವಲ್ ಆಗಿ ಆಗ್ತಾ ಹೋಗ್ಬೇಕು, ಈ ಕಡೆನೂ ಹಾಕ್ಬೇಕು. ಡಿಫಿಕಲ್ಟ್ ಬಿಕಾಸ್ ಫಸ್ಟ್ ಒನ್ ಈಸ್ ಈಸಿ, ಸೆಕೆಂಡ್ ಥರ್ಡ್ ಫೋರ್ತ್ ಹೋಗ್ತಾ ತುಂಬ ಕಷ್ಟ ಆಗಿದೆ. ನಾವೇ ಮುಂದೆ ಬರ್ತಾ ಇದ್ದೀವಿ, ಅದನ್ನ ಹಿಡ್ಕೊಳ್ತಾ ತುಂಬ ಕಷ್ಟ ಇದೆ. ನೋಡಿದಷ್ಟಂತೂ ಈಸಿ ಇಲ್ಲ. ಫಸ್ಟ್ ರೌಂಡ್ ಅಲ್ಲಿ ಬರ್ತಾ ಇರೋರು ಶಿಲ್ಪಾ ಮತ್ತೆ ಸೌಮ್ಯ. ಶಿಲ್ಪಾ ಸರ್ ರೆಡಿ? ಎಸ್ ಸರ್. ಓಕೆ, ಇಬ್ರು ರೆಡಿ ಇದ್ದೀರಿ? ಬನ್ನಿ ಪುಚ್ಚನ್ ತಗೊಳ್ಳಿ.
ಗುಡ್ ಲಕ್ ಟು ಬೋತ್ ಆಫ್ ಯು. ಎಕ್ಸ್ಟ್ರಾರ್ಡಿನರಿ ಶೋ ಕೊಡಿ. ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ ಇನ್ 3, 2, 1. ಮುಂದೆ ತಳ್ಳಿ, ತಳ್ಬೇಕು. Yes. ಟೈಮ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 40 ಸೆಕೆಂಡ್ ಮುಗ್ದಾಗಿದೆ. Okay, 5, 4, 3, 2, 1. Next ಚೇಂಜ್. window. ಸೆಕೆಂಡ್ Change, ಗಂಟೆಗೆ change. ಬರಬೇಕು. ಶಿಲ್ಪಾ, ಸರ್ ಏನ್ ನೋಡ್ತಾ ಇದೆ ತಲೆಯಲ್ಲಿ? ನಥಿಂಗ್ ಸರ್, ಜಸ್ಟ್ ಬ್ಯಾಲೆನ್ಸ್. ಓ, ನಥಿಂಗ್. ಫುಲ್ ಕಾನ್ಸಂಟ್ರೇಟ್ ಮಾಡಿದೆ, ಫೋಕಸ್ ಮಾಡಿದೆ, ಏನಾದ್ರೂ ಆಗ್ಲಿ ಇವತ್ತು ಬಿಡಬಾರ್ದು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತೇಳಿ. ಆ ಕಡೆ ಶಿಲ್ಪ ಕೂಡ ಫುಲ್ ಸ್ಟ್ರಾಂಗ್ ಆಗಿ ನಿಂತಿದ್ಲು. Okay, 5, 4, 3, 2, 1, go. Come on, ಸೌಮ್ಯ. Yes. ನೋಡಿದಷ್ಟು ಈಸಿ ಇಲ್ಲ, ಬಿಕಾಸ್ ಎವ್ರಿ ಟೈಮ್ ಅದು ಸ್ಲೋಪ್ ಹಿಂಗ್ ಕೆಳಗಡೆ ಆಗ್ತಾ ಆಗ್ತಾ ಬಿಕಾಸ್ ಆಫ್ ದ ಗ್ರಾವಿಟಿ ಇನ್ನೂ ವೇಟ್ ಜಾಸ್ತಿ ಆಗ್ತಾ ಇತ್ತು. Okay, 5, 4, 3, 2, 1, go. ಮುಂದಿನ ಗಂಟು. No. ಮುಂದಕ್ಕೆ ಹೋಗ್ಬೇಕದು. ಆಗಿಲ್ಲ. ಹ್ಯಾಂಡಲ್ ಮೇಂಟೈನ್ ಮಾಡಬೇಕು. ಎವ್ರಿ ಟೈಮ್ ಪ್ಲಾಂಕ್ ಕೆಳಗಡೆ ಹೋಗ್ತಾ ನನ್ನ ಬಾಡಿನೂ ಹಿಂದೆ ಹಿಂಗೆ ಸ್ವಲ್ಪ ನೆಲದ ಕಡೆ ಬಾಲಿಸ್ತಿದ್ದೆ. Superb. ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ ಕಾಣಿಸ್ತಾ ಇದ್ದಿದ್ದು ಅದು ಕಂಬ. ಆ ಕಂಬನ ಹಿಡ್ಕೊಬೇಕು ಟೈಟಾಗಿ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತೇಳಿ. 5, 4, 3, 2, 1, ಚೇಂಜ್. ಎಂಟಿಯಿಂದ ಶಿಲ್ಪ ಹಾಲು. ಮುಂದಿನ ಹಂತ. ಫಾಸ್ಟ್. Yes. ಸೌಮ್ಯ. Yes. 90 ಡಿಗ್ರಿಲಿ ನಿಂತ್ರೆ ಹೋಲ್ ಆಗುತ್ತೆ. ಆಂಗಲ್ ಮೇಂಟೈನ್ ಮಾಡಲೇಬೇಕು. ತುಂಬ ಕಷ್ಟ ಅನಿಸ್ತಾ ಇತ್ತು. ನಮ್ದು ಏನಿದೆ, ಈ ಶೋಲ್ಡರ್ ಇರ್ಬೋದು, ಈ ಕಾಲು ಇರ್ಬೋದು, ಲೈಕ್ ನೀ ಪೇನ್, ಫುಲ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಪ್ಸ್ ಎಲ್ಲ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಟ್ಕೊಂಡಿದ್ದೀನಿ. No, ಸೌಮ್ಯ. No. ಹಾಗೆ ಆಗಲ್ಲ ಅಂದ್ರೆ ಕರೆಕ್ಟ್ ಪ್ಲಾನ್ ಮಾಡ್ಕೊಂಡು ಬಿಡಬೇಕು. ಇಲ್ಲ ಅಂದ್ರೆ ಬಾಡಿಗೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ. ಅದು ಸ್ಪೈನಲ್ ಕಾರ್ಡ್ಗೆ. ಬೇಗ ಕುತ್ಕೋಬೇಕು. ಬಿಡಬೇಡ. ಟಚ್ ಹಾಕ್ಬಿಡ್ದು. ಟಚ್ ಆದ್ರೆ ಫೋಲ್ ಕೊಡ್ತೀನಿ. ಬ್ಯಾಲೆನ್ಸ್ ಮಾಡೋಣ ಅಂದ್ಬಿಟ್ಟು ಇಡಕ್ ಹೋಗ್ತೀನಿ. ಆ ಟೈಮಲ್ಲಿ ಕಾಲೆಲ್ಲೋ ಆ ಕಡೆ ಈ ಕಡೆ ಸ್ವಲ್ಪ ಸ್ಲಿಪ್ ಆಗ್ಬಿಡ್ತು. ಎಲ್ಲೋ ಒಂದ್ ಕಡೆ ನನಗೆ ಎಲ್ಲೂ ಜಾಸ್ತಿ ಹಿಡಿಬಹುದಾಗಿತ್ತು ನನಗೆ, ಬಟ್ ದೆನ್ ಫೌಲ್ ಆಗ್ಬಿಡ್ತು. ಐ ಹ್ಯಾಡ್ ಟು ಗಿವ್ ಅಪ್. ಸೊ ಅದಂತೂ ತುಂಬಾ ಬೇಜಾರಾಯ್ತು. ಸೌಮ್ಯ, ಸರ್ ಆಲ್ರೆಡಿ ಗೆದ್ದಾಗಿದೆ, ಬಟ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟೈಮ್ ನ ಸೆಟ್ ಮಾಡಕ್ಕೆ ನೀನು ಆಡ್ತಾ ಇದ್ಯಾ? ಈಗ ಸೌಮ್ಯಂಗೆ ಒಂದು ಟ್ವಿಸ್ಟ್. ಈಗ ಸೌಮ್ಯ ಒಂದು ಕೈನ ತೆಗಿಬೇಕು, ಫುಲ್ ಬಾಡಿಯಿಂದ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಬಾಡಿ ಫುಲ್ ಇಂದ ಹೋಗ್ಲಿ. ನಿನ್ನ ಟೈಮ್ ಶುರು ಆಗತ್ತೆ. 5, 4, 3, 2, 1, ಗೋ. ಒಂದ್ ಕೈ ಹಿಡ್ಕೊಳ್ಳಿ ಅಂದ ತಕ್ಷಣ ಹಿಂಗೆ ಹಿಡ್ಕೊಂಡು ಸೊಂಟದ ಮೇಲೆ ಕೈ ಹಿಂಗೆ ಹಿಡ್ಕೊಂಡ್ಬಿಟ್ಟು ಬ್ಯಾಲೆನ್ಸಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಫುಲ್ ಖುಷಿ ಆಯಿತು, ಬಿಕಾಸ್ ಅಷ್ಟು ವೆಯ್ಟ್ನ ಹಿಡಿಯೋದು ಈಸಿ ಅಲ್ವೇ ಅಲ್ಲ, ತುಂಬ ಕಷ್ಟ ಆಯಿತು. ಆಲ್ರೆಡಿ ಗೆದ್ದಿದ್ಯಾ, ಬಟ್ ನಿನ್ನ ಸ್ಟಾಮಿನಾನ ಚೆಕ್ ಮಾಡಕ್ಕೆ ನೀನು ಒಪ್ಕೊಂಡು ಆಡ್ತಾ ಇದೆಯಾ? ಸಪೋರ್ಟ್ ನೋಡಿ, ಹೇಳಿ, ಎರಡು ಕೈ ಹಿಡಿದು ಗುಡ್ ಗೇಮ್. ಶಿಲ್ಪಾ ಮತ್ತು ಸೌಮ್ಯ ನಡುವೆ. ಶಿಲ್ಪಾ, ಸರ್ ಏನಾಯ್ತು? ಐ ಕುಡ್ ಸ್ಟಿಲ್ ಹೋಲ್ಡ್ ಅ ಟೈಮ್. ಚೆನ್ನಾಗಿ ಆಡ್ತಿದ್ದೆ, ತುಂಬಾ ಸ್ಟಿಲ್ ಆಗಿದ್ದೆ, ಫರ್ಮ್ ಐ ಆಗಿದ್ದೆ. ಡಿಡ್ಂಟ್ ಫೀಲ್, ನನಗಿನ್ನೂ ಅದು ಬಂದಿರಲಿಲ್ಲ. ಹಾ. ಐ ಕುಡಂಟ್ ಫೀಲ್ ಎನಿಥಿಂಗ್ ಅಂಡ್ ಜಸ್ಟ್ ಬ್ಯಾಲೆನ್ಸಿಂಗ್ ಕಾಲ್ ಕೆಳಗಡೆ ಇಟ್ಬಿಟ್ಟೆ ಸರ್. ದೇರ್ ಐ ಮೇಡ್ ಅ ಮಿಸ್ಟೇಕ್. ಸೌಮ್ಯ, ಇಷ್ಟೊತ್ತು ಹಿಡ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ಹ್ಞೂ ಸರ್, ಇಟ್ಕೊಳ್ತೀನಿ, ಇಟ್ಕೊಳ್ಳೇಬೇಕು ಅನ್ಕೊಂಡಿದ್ದೆ. ವಂಡರ್ಫುಲ್. ರಾಮಪುರೆ,
ಮಗಳ ಪರ್ಫಾರ್ಮೆನ್ಸ್ ಬಗ್ಗೆ ಖುಷಿಯಾಗಿದೆ ಸರ್, ಚೆನ್ನಾಗಿ ಮಾಡಿದ್ದಾಳೆ. ಹಾ. ಏನು ಹೇಳ್ಕೊಟ್ಟಿದ್ದೆ ಅದನ್ನೇ ಫಾಲೋ ಮಾಡಿದ್ದಾಳೆ. ಓಕೆ ಸೌಮ್ಯ, ನೀವು ತಗೊಂಡಿರೋ ಟೈಮ್ ಎಷ್ಟು ಗೊತ್ತಾ? ಇಲ್ಲ ಸರ್. 13 ನಿಮಿಷ 49 ಸೆಕೆಂಡ್. ಓಕೆ, ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ ಬರ್ತಾ ಇರೋದು ಶರತ್ ಅಂಡ್ ಅಭಿ. ಓಕೆ, ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ ಬರ್ತಾ ಇರೋದು ಶರತ್ ಅಂಡ್ ಅಭಿ. ಓಕೆ, ಅಭಿ ಅಂಡ್ ಶರತ್, ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಎಸ್ ಪೂರ್ತಿ. ಎಸ್ 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 1 ನಿಮಿಷ ಆಗಿದೆ. ಮೊದಲನೇ ಗಂಟಲ್ಲೇ ಹಿಡ್ಕೋಬೇಕಾಗತ್ತೆ. ಆನಂತರ ನಾವು ಹೇಳಿದಾಗ ಚೇಂಜ್ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ಮಾಡೋ ಹಾಗಿಲ್ಲ, ಪ್ಲಾಟ್ಫಾರ್ಮ್ ಬಿಟ್ಟು ಇಳಿಯೋ ಹಾಗಿಲ್ಲ. 5, 4, 3, 2, 1. ನೆಕ್ಸ್ಟ್ ಗಂಟು. ಹಿಡ್ಕೊಂಡಿದ್ವಿ ಕಾನ್ಸಂಟ್ರೇಷನ್, ಲೈಕ್ ಅದು ಪೇನ್ ಬಗ್ಗೆ ಯೋಚನೆ ಮಾಡಬಾರ್ದು, ಬರೀ ಫೋಕಸ್ ಮಾತ್ರ. ಓಕೆ, 5, 4, 3, 2, 1. ಕಾಲೇ ಈಗ ಬಲ ಕೈಯಲ್ಲ. ಓಕೆ, ರೆಡಿ? 5, 4, 3, 2, 1. ಚೇಂಜ್. ಆಟ ಈಗ ಶುರು. ಓಕೆ, ಫಸ್ಟ್ ಲೆವೆಲ್ ಆಯ್ತು, ಸೆಕೆಂಡ್ ಲೆವೆಲ್ ಆಯ್ತು, ಥರ್ಡ್ ಲೆವೆಲ್ ಆಯ್ತು. ಥರ್ಡ್ ಲೆವೆಲ್ ಆದ್ರೂ ಏನು ಪೈನ್ ಇರಲಿಲ್ಲ. ಬ್ಯಾಲೆನ್ಸು ಲೆಫ್ಟ್ ಹೋದಾಗ ನಾನು ರೈಟ್ಗೆ ಹೋಗೋಣ ಅಂತ ಮೂವ್ ಮಾಡ್ತಾ ಇದ್ದಂಗೆ ಪ್ಲಾಟ್ಫಾರ್ಮ್ ಮೂವ್. ಅಭಿ ಅಂಡ್ ಶರತ್. ಶರತ್ ಡ್ರಾಪ್ ಮಾಡಿದ್ದೇನೆ, ರೆಕಾರ್ಡ್ ಟೈಮಿಂಗ್ಸ್ ಅಲ್ಲಿ ಸೆಟ್ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಬಂತು. ಈ ರೌಂಡ್ ಅಲ್ಲಿ ಆಲ್ರೆಡಿ ಗೆದ್ದಿದ್ಯಾ, ಬಟ್ ರೆಕಾರ್ಡ್ ಸೆಟ್ ಮಾಡ್ತೀಯಾ ಅಂತ ನೋಡ್ತಾ ಇದೀವಿ. ಆಲ್ರೆಡಿ 10 ನಿಮಿಷಗಳಾಗಿದೆ ಅಭಿ. ಇವಾಗ ಒಂದು ಟ್ವಿಸ್ಟ್ ಬರ್ತಾ ಇದೆ. ಯಾವ್ದಾದ್ರು ಒಂದು ಕೈನ ಬಿಡಬೇಕು, ನಿನ್ನಿಷ್ಟ. ಯಾವ್ದಾದ್ರು ಒಂದು ಕೈನ ಬಿಡು. ಮೇಲೆ ಕಾಲು ಸ್ಟ್ರೆಂತ್ ಇರ್ಲಿ. 3, 2, 1 ಬಿಡು. ಕಾಲು ಸ್ಟ್ರೆಂತ್. ಒಂದೇ ಕೈಯಲ್ಲಿ ಹಿಡ್ಕೋಬೇಕಾಗಿತ್ತು, ಸಿಕ್ಕಾಪಟ್ಟೆ ಟಫ್ ಆಯ್ತು. ಕಿನ್ನೆಲ್ಲ ಟೇರ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಮತ್ತೆ ಫುಲ್ಲು ಆ ಒಂದು ಚಳಿಗೆ ಸಿಕ್ಕಾಪಟ್ಟೆ ಕೈಯೆಲ್ಲ ಉರಿತಾ ಇತ್ತು. ಓಕೆ ಶರತ್ ಸರ್, ಏನಾಯ್ತು? ಸರ್ ನಾನು ಟರ್ನ್ ಮಾಡಿದ್ದಕ್ಕೆ ರೀಸನ್ನೇ ಅದು ಸರ್. ಲೈಕ್ ಅದು ವಾಲ್ ಅದು ಸರ್, ಫ್ಲಿಪ್ ಆದ್ ಸರ್. ಬೇಕಾದ್ರೆ ಯಾರನ್ನಾರು ಕೇಳಿ ಟೆಸ್ಟ್ ಮಾಡಿಸಿ ಸರ್. ಸೊ ಅದು ಮೂವ್ ಆಯಿತು. ಸೊ ಅದು ಮೂವ್ ಆಯಿತು ಅಂತ ಅಲ್ಲಿ ರೀಸನ್ ಕೊಡೋಕ್ಬಾರ್ದು ಅಂದ್ಬಿಟ್ಟು ಐ ವೆಂಟ್ ಟು ಬ್ಯಾಲೆನ್ಸ್ ಟುವರ್ಡ್ಸ್ ರೈಟ್ ಸೈಡ್, ಲೆಫ್ಟ್ ಸೈಡ್ ಮೂವ್ ಆಯಿತು ಅಂತ. ಸೊ ಅವಾಗ ಮಿಸ್ ಆಯ್ತು ಸರ್. ನೀನು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದೆಯಾ ಸರ್? ಟೆಸ್ಟ್ ಮಾಡಿದ್ರು ಐಲ್ ಬಿ ಹ್ಯಾಪಿ ಸರ್. ಶರತ್ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು ನನಗೆ ಅಂತ ಹೇಳ್ತಿದ್ದಾನೆ. ಈಗ ಅದನ್ನು ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿದ ನಂತರ ಏನು ಆಯ್ತು ಅಂತ ಹೇಳ್ತೀವಿ. ಓಕೆ, ಅವ್ರು ಚೆಕ್ ಮಾಡಿ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಚೆಕ್ ಮಾಡಾದ್ಮೇಲೆ ಒಂದು ಮೈನರ್ ಮಿಸ್ಟೇಕ್ಸ್ಗಳು ಕಂಡುಹಿಡಿದ್ರು. ಶರತ್ ಸರ್, ಪ್ಲಾಟ್ಫಾರ್ಮ್ ಅಲ್ಲಾಡ್ತಾ ಇತ್ತು ಅಂತ ನೀನ್ ಕಂಪ್ಲೇಂಟ್ ನಮಗ್ ಮಾಡಿದೆ. ಅದನ್ನ ನಾವು ಚೆಕ್ ಮಾಡಿದ್ವಿ, ಅದು ನಿಜವಾಗ್ಲೂ ಅಲ್ಲಾಡ್ತಾ ಇತ್ತು. ಸೊ ಹಂಗಾಗಿ ಅಭಿ 4ನೇ ಗಂಟೆನ 10 ನಿಮಿಷದವರೆಗೂ 2 ಕೈಯಲ್ಲಿ ಹಿಡಿದು ನಿಂತಿದ್ದ. ಅದಾದ್ಮೇಲೆ 2 ನಿಮಿಷ 17 ಸೆಕೆಂಡ್ ಅಭಿ ಆ 4ನೇ ಗಂಟಲೆ ಒಂದೇ ಒಂದು ಕೈನ ಯೂಸ್ ಮಾಡಿ 2 ನಿಮಿಷ 17 ಸೆಕೆಂಡ್ ನಿಂತಿದ್ದ. ಸೊ ಈಗ ನೀನು 7 ನಿಮಿಷ 41 ಸೆಕೆಂಡಿಂದ ನಿನ್ನ ಟೈಮ್ ಶುರು ಆಗತ್ತೆ. ನೀನು ಮತ್ತೆ ಪ್ಲಾಟ್ಫಾರ್ಮ್ ಮೇಲೆ ನಿಂತು ಅಲ್ಲಿಂದ ಶುರು ಮಾಡ್ತೀಯ. 10 ನಿಮಿಷ ಆಗೋವರೆಗೂ 2 ಕೈಯಲ್ಲಿ ಹಿಡ್ಕೊಂಡು ನಿಂತಿರ್ತೀಯ. ಅದಾದ್ಮೇಲೆ ಅಭಿ ಅದೇನ್ ಟಾರ್ಗೆಟ್ ಸೆಟ್ ಮಾಡಿದಾನೆ ಆ ಟೈಮ್ ನೀನು ಒಂದು ಕೈಯಲ್ಲಿ 2 ನಿಮಿಷ 17 ಸೆಕೆಂಡ್ ನ ಹಿಡಿದು ನಿಂತಿರ್ತೀಯ. ಅಷ್ಟರೊಳಗಡೆ ನೀನೇನಾದ್ರೂ ಬಿಟ್ರೆ ಅಭಿ ವಿನ್ ಆಗ್ತಾನೆ. 12 ನಿಮಿಷ 17 ಸೆಕೆಂಡ್ ಮೇಲೆ ಏನಾದ್ರೂ ನೀನ್ ಹಂಗೆ ಹಿಡ್ಕೊಂಡು ನಿಂತಿದ್ರೆ, ಕಂಟಿನ್ಯೂ ಮಾಡಿದ್ರೆ
ಅಭಿ ಮತ್ತೆ ಅಲ್ಲಿಂದ ಜಾಯ್ನ್ ಆಗ್ತಾನೆ. ಯಾಕೆಂದ್ರೆ ಈ ಹಂತದಲ್ಲಿ ಟೆಕ್ನಿಕಲ್ ಎರರ್ ಆಗಿ ಒಬ್ರಿಗೊಂದು ಆಗ್ಬಾರ್ದು. ಹಾಗಾಗಿ ಇಬ್ಬರಿಗೂ ಈಕ್ವಲ್ ಆಪರ್ಚುನಿಟಿನ ಡಿಸೈನ್ ಮಾಡಿ. ಕ್ಲಿಯರ್? Yes, sir. ಅಬೇ, Yes, sir. you're okay with it? ಓಕೆ. ಶರತ್, ಎಸ್ ಸರ್. right? Yes, sir. Come. ರೆಡಿ? ಅವನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಲಾಸ್ಟ್ ಮೂಮೆಂಟಲ್ಲಿ ಬಂದು ಹಿಡ್ಕೊಂಡು ಆರಾಮಾಗಿ ನಿಂತ್ಕೊಬೋದು ಅಂತ ಒಂದು ಮೈಂಡಲ್ಲಿ ಇತ್ತು. ಸಿಕ್ಕಿರೋ ಚಾನ್ಸ್ನ ಬಿಟ್ಕೊಡ್ಬಾರ್ದು ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಆದೆ. ಓ 9 ನಿಮಿಷಗಳಾಗಿದೆ. ಇನ್ನು 10 ಸೆಕೆಂಡ್ಗಳ ಕಳೆದ ನಂತರ ಒಂದು ಕೈಯಲ್ಲಿ ಹಿಡ್ಕೋಬೇಕಾಗತ್ತೆ. ಬಿ ಪ್ರಿಪೇರ್ಡ್. ಯಾವುದೇ ಕೈ, ಎರಡರಲ್ಲಿ ಯಾವುದೇ ಕೈ. 8 7 6 5 4 3 2 1. ಮತ್ತೆ ಟಚ್ ಮಾಡೋ ಹಾಗಿಲ್ಲ. ಟಚ್ ಮಾಡಿದ್ರೆ ಫೋಲ್ ಆಗುತ್ತೆ. ಅಭಿ ಕೂಡ ಲಾಸ್ಟ್ ಟೈಮ್ ಒಂದು ಕೈಲಿ ಹಿಡಿದು ಎರಡನೇ ಕೈಲಿ ಬ್ಯಾಲೆನ್ಸ್ ತಗೊಂಡು ಆವಾಗ ಫೋಲ್ ಆಯಿತು. ಅಲ್ಲಿಗೆ ಒಂದು ಟೈಮ್ ಮುಗಿದಿತ್ತು. ಹಿಡ್ಕೋತಾ ಇದ್ದಂಗೆ ಪ್ರೆಷರ್ ಜಾಸ್ತಿ ಆಯಿತು. ಫೋರ್ ಆರ್ಮ್ಸು, ಶೋಲ್ಡರು, ಗ್ಲಾಟ್ಸು ಎಲ್ಲ ಪೇನ್ ಬರಕ್ಕೆ ಸ್ಟಾರ್ಟ್ ಆಯಿತು. ಹಿಡ್ಕೊಂಡೇ ಇದೆ. 1 ನಿಮಿಷ ಕಂಪ್ಲೀಟ್ ಆಗಿದೆ. ಟಚ್ ಆದ್ರೆ, ಬಾಡಿ ಟಚ್ ಆದ್ರೆ, ಇನ್ನೊಂದು ಕೈ ಟಚ್ ಆದ್ರೆ ಫೋಲ್ ಹಿಡ್ಕೊಳಕ್ ಆಗ್ತಿಲ್ಲ ಅಂದಾಗ ಟರ್ನ್ ಮಾಡಿ ಪುಲ್ ಮಾಡಿದ್ರೆ ಇಡೀ ಫೋರ್ ಆರ್ಮ್ ಶೋಲ್ಡರ್ ನಡ್ಗಕ್ಕೆ ಸ್ಟಾರ್ಟ್ ಆಯಿತು. ಸ್ಟ್ರಾಟಜಿ ಮಾಡ್ಕೊಂಡಿದ್ದಾನೆ. ಸ್ಟ್ರಾಟಜಿ. 2 ನಿಮಿಷ ಕಂಪ್ಲೀಟ್ ಆಯ್ತು. ಇನ್ನು 12 ಸೆಕೆಂಡ್. 5 4 3 2 1. ಅಪ್. ಯಾರು ಜಾಸ್ತಿ ತಿಳ್ಕೊತಾರೆ ಅವ್ರು ವಿನ್ನರ್ ಆಗ್ತಾರೆ. ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ರೆಸ್ಟ್ ಸಿಕ್ತು. ರೆಸ್ಟ್ ಸಿಕ್ಕಾದ್ಮೇಲೆ ಇನ್ನೊಂದು ಸ್ವಲ್ಪ ಹಿಡ್ಕೋಬೋದಾಗಿತ್ತು. ಡಿಸ್ಅಡ್ವಾಂಟೇಜ್ ಏನಂದ್ರೆ ಸ್ಕಿನ್ ಎಲ್ಲ ಟೇರ್ ಆಗಿತ್ತು. ಆ ಒಂದು ಪೇನ್ ಹಂಗೆ ಇತ್ತು. ಬಿಡ್ಬೇಡ. ಬಾಡಿ ಟಚ್ ಮಾಡೋ ಹಾಗಿಲ್ಲ. ಬಾಡಿ ಟಚ್ ಮಾಡೋ ಹಾಗಿಲ್ಲ. ನಿಂತಿರೋ ಪೋಸ್ಟರ್ ಆಕ್ಚುಲಿ ತಪ್ಪಿದೆ ಅಥವಾ ನಿನ್ ಸ್ಟ್ರಾಟಜಿ ಇರ್ಬೋದು ಅದು. ಎಸ್, ನಾನು ಕಿರ್ಚಾಡ್ತಾ ಈ ಕಡೆ ಆಗ್ತಿಲ್ಲ ಅಂತ. ಅವನು ನಾನು ಆಗ್ತಿಲ್ಲ ಅನ್ನೋದು ನೋಡ್ಕೊಂಡು ನೀಟಾಗಿ ಕಾನ್ಫಿಡೆಂಟ್ ಆಗಿ ಇಟ್ಕೊಂಡಿದ್ದ. ಅಭಿ ಬಿಡ್ಬೇಡ ಕಣ. ಹಿಡ್ಕೋ ಸರತ್, ಭದ್ರ ಹಿಡ್ಕೋ. ಕಾಲ್ ಮೇಲೆ ಫೋಕಸ್ ಮಾಡ್ಕೋ. ಫೋಕಸ್ ಮಾಡು. ಇಲ್ಲ ಸರ್, ನಿನ್ನ ಕೈ ಸಂತಲೇ ಆಗಲ್ಲ ಅಭಿ, ಹುಷಾರು. ಅವನಿಗೂ ಒಂದು ಕೈಯಲ್ಲಿ ಹಿಡ್ಕೊಂಡಾದ್ಮೇಲೆ ಪ್ರೆಷರ್ ಜಾಸ್ತಿ ಆಗಿ ನನ್ನ ಟೆಕ್ನಿಕ್ನ ಫಾಲೋ ಮಾಡ್ದ. ವೆರಿ ಗುಡ್ ಗೋಯಿಂಗ್. ಸೂಪರ್. ಸರತ್ ಇಡಿ ಭದ್ರ ಹಿಡ್ಕೋ. ಸರತ್ ಎಳೆ. ಈಗ 4ನೇ ಗಂಟೆಯಿಂದ 5ನೇ ಗಂಟೆಗೆ ನೀವು ಹೋಗ್ತಾ ಇದ್ದೀರಾ. ಒಂದು ಕೈ ಬಾಡಿ ಟಚ್ ಆಗಿಲ್ಲ ಶರತ್. ಫೋರ್ತ್ ಲೆವೆಲಿಂದ 5th ಲೆವೆಲ್ಗೆ ಹೋದಾಗ ನಮಗೆ ಕೈ ಚೇಂಜ್ ಮಾಡಕ್ಕೆ ಹೋಗ್ಬಿಟ್ಟೆ. ನಾನು ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡ್ಬಿಟ್ಟೆ. ಅನಾಲಿಸಿಸ್. 2 ನಿಮಿಷದ ಮೇಲೆ ಬಿಡ್ಬೇಡ ಸರತ್, ಬಿಡ್ಬೇಡ ಭದ್ರ, ಫೋಕಸ್ ಮಾಡಿಡಿ. ಈಗ ಇನ್ನೊಂದು ಟ್ವಿಸ್ಟ್. ಬಾಡಿ ಟಚ್ ಸ್ಟ್ರೆಚ್ ಮಾಡಿ ಹಿಡ್ಕೊಂಡಿದ್ದೆ. ರಿಸ್ಟು ಮೂವ್ ಮಾಡೋಕ್ಕಾಗ್ತಿರಲಿಲ್ಲ. ಸಖತ್ ಪೇನ್ ಆಗ್ತಿತ್ತು. ಆ ಮೂಮೆಂಟಲ್ಲಿ ನನಗೆ ಅನಿಸ್ತು ಬಿಟ್ಕೊಟ್ಬಿಡೋಣ ಅಂತ ಒಂದು ಮೈಂಡಲ್ಲಿ ಬಂತು. ಅಷ್ಟರಲ್ಲಿ ಮಾಡು. ರಿಲೀಸ್ ಮಾಡಿದ್ಮೇಲೆ ನನ್ನ ರಿಸ್ಟು, ನನ್ನ ಶೋಲ್ಡರ್ ಎಲ್ಲ ಜಾಮ್, ಮೂವ್ ಮಾಡೋಕ್ಕಾಗಿರಲಿಲ್ಲ. ಕಿರ್ಚಾಡ್ಬಿಟ್ಟೆ. ಇಮಿಡಿಯೇಟ್ ಆಗಿ ನಂಗೆ ಮೆಡಿಕೇಶನ್ ಆಯಿತು. ಅಲ್ಲ, ಒಂದು ನಿಮಿಷ ಇರು. ಅದು ನಾಟ್ ಏಬಲ್ ಟು ಮೂವ್ ಮೈ ರಿಸ್ಟ್, ನಥಿಂಗ್. ಓಕೆ ಶರತ್ ಸರ್, ಹೇಗಿದೆ ಈಗ? ಬೆಟರ್ ಸರ್. ಅಭಿ, ಕಷ್ಟವಾದ ಟಾಸ್ಕ್ ಇದು. ನೀವು ಹೇಳ್ದಂಗೆ ಎಲ್ಲ ಪಾರ್ಟ್ಸ್ಗೂ ಲೈಕ್ ಪ್ರೆಷರ್ ಬೀಳುತ್ತೆ. ಥೈಸ್ ಆಗಿರ್ಬೋದು, ಕೋರ್ ಆಗಿರ್ಬೋದು. ಇನ್ನು ಮೇಲೆ ಬರುವಂತಹ ಟಾಸ್ಕ್ಗಳೇ ಹೀಗೆ ನಿಮ್ಮನ್ನ ಡ್ರೈನ್ ಔಟ್ ಮಾಡಾಕತ್ತೆ, ಕಂಪ್ಲೀಟ್ ಆಗಿ ಟೆಸ್ಟ್ ಮಾಡತ್ತೆ ಅಂತ ಟಾಸ್ಕ್ಗಳೇ ಬರುವಂಥದ್ದು. ನೀನು ತಗೊಂಡಿರೋಂಥ ಟೈಮ್ 24 ನಿಮಿಷ 27 ಸೆಕೆಂಡ್. ಓಕೆ, ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ ಬರ್ತಾ ಇರೋದು ಭೋಜಮ್ಮ ಅಂಡ್ ದೇವಮ್ಮ. ಬನ್ನಿ ದೇವಮ್ಮ, ಇನ್ನೊಂದ್ ಕಡೆ ಭೋಜಮ್ಮ. ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ in 3 2 1.
ಭೋಜಮ್ಮ ಅವ್ರು ಹಿಡಿಯೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಡಿಯೋದಲ್ಲ, ತುಂಬಾ ಜಾಸ್ತಿ ಹಿಡಿಬೇಕು. ಒಳ್ಳೆ ರೆಕಾರ್ಡ್ ಸೆಟ್ ಮಾಡಬೇಕು. ಓಕೆ, 5 4 3 2 1. ಕರೆಕ್ಟ್ ಕರೆಕ್ಟ್ ಭೋಜಮ್ಮ, ಚೆನ್ನಾಗಿದೆ, ಸಾಕು. ವೆರಿ ಗುಡ್, ಸೂಪರ್ ಭೋಜಮ್ಮ. ಆ ಕಡೆ ಈ ಕಡೆ ನೋಡ್ಬೇಡಿ. ದೇವಮರೆ, ಏನ್ ಕೇಳಿಸ್ತಾ ಇದೆ? ಶರತ್ ಮಾತಾಡೋದು ಕೇಳಿಸ್ತಾ ಇಲ್ವಾ? ಅಡಾಡ ಸೈಲೆಂಟ್ ಆಗ್ಬಿಟ್ರಲ್ಲಪ್ಪ. ಆ ಕಡೆ ಆವಾಜ್ ಬರ್ತಲ್ಲ. ನಿಮ್ ಹುಡುಗ ಅಭಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ನೀವು ಚಪ್ಪಾಳೆ ಹೆಂಗ್ ಹೊಡಿತೀರಿ? ಕೈ ಬಿಟ್ಟ ತೋರಿಸ್ಬೇಡಿ. ಓಕೆ, ಮುಂದಿನ ಹಂತ 5 4 ನಿಧಾನಕ್ಕೆ ಮಾಡಿ, ನಿಧಾನಕ್ಕೆ 3 ನಿಧಾನಕ್ಕೆ 2 1. ಬರ್ಬೇಕು ಇಲ್ಲಿ ಬರ್ಬೇಕು ಇಲ್ಲಿ. ನಮ್ಮ ಮುಂದೆ ಹೋಗ್ಬೇಕು. ಎಸ್ ಹಂಗೆ ಸ್ಲೋ. ಸಾಕು, ಭೋಜಮ್ಮ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಸ್ವಲ್ಪ ಮುಂದೆ ಬಿಡಿ. ಹಿಂದೆ ಬಾಗಿ ಇನ್ನು ಸ್ವಲ್ಪ ಕೆಳಗೆ ಗಂಟೆ ಹತ್ರ ಬರ್ಬೇಕು. ಎಸ್ ಭೋಜಮರೆ, ನೀವು ಕ್ರಿಕೆಟ್ ಎಲ್ಲ ನೋಡ್ತೀರಾ? ನೋಡ್ತೀರಾ? ಸಿಕ್ಸ್ ಹೆಂಗ್ ತೋರಿಸ್ತಾರೆ ಅದರಲ್ಲಿ? ಔಟ್ ಆಫ್ ಬಾರ್ಡರ್. ಕೈಗೆ ಎತ್ಬಿಟ್ಟಿರಮ್ಮ ಆಮೇಲೆ. ಓ ದೇವಮ್ಮ, ಪ್ರೇಯರ್, ತಪಸ್ಸು, ದೇವ್ರ ಪ್ರತ್ಯಕ್ಷ ಆಗ್ಬಿಡ್ತಾನೆ ಇವತ್ತು. ಆಗ ಬಿಟ್ಬಿಟ್ಟು ಮಾತನಾಡ್ತಾರೋ, ನಾನು ಮಾತಾಡದೆ ಬಿಡ, ಅವ್ರು ಹೆಂಗಾರ ಮಾತಾಡ್ಸ್ಕೊಳ್ಳಿ ಅಂತ ಸುಮ್ಮನೆ ನಿಂತಿದೆ. ಓಕೆ, 5 4 3 ಹೋಗಿ, ನಿಧಾನಕ್ಕೆ ಹೋಗಿ, next level ಗೆ. ನಿಧಾನ 1 Next, ನಿಧಾನ. ಎಸ್ ಕರೆಕ್ಟ್ ಭೋಜಮ್ಮ, ಬ್ಯೂಟಿಫುಲ್. ಕರೆಕ್ಟ್ ಆಗಿ ಆಡ್ತಿದ್ದೀರಿ, ರೂಲ್ಸ್ ಪ್ರಕಾರ ಆಡ್ತಿದ್ದೀರಿ. ವೆರಿ ಗುಡ್, ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀರಿ. ಫ್ಯಾಂಟಾಸ್ಟಿಕ್. ಆರಾಮಾಗಿರಿ. 4ನೇ ಗಂಟು ಪತ್ಲು ಸ್ವಲ್ಪ ವಜನ್ ಜಾಸ್ತಿ ಆಯ್ತು. ಎಳಿತಾ ಇತ್ತು ಹಿಂಗೆ ಎಳಿತಾ ಇತ್ತು ಕೆಳಗೆ. ಸೀನಿಯರ್ಸ್ಗಳು ಈ ಹಂತದಲ್ಲಿ ಇಷ್ಟು ಕಾನ್ಸಂಟ್ರೇಟ್ ಮಾಡಿ ಫೋಕಸ್ಡ್ ಆಗಿ ಎಕ್ಸ್ಟ್ರಾರ್ಡಿನರಿ. ಒಂದು ಅಪ್ಲಾಸ್. ಸೂಪರ್. ಓಕೆ, 5 4 3 2 ಮೆತ್ತಿಗೆ 1. ಗೋಲಿ ಬರ್ತೀರಾ? ಹಿಂದೋಗಿ ಫುಲ್ ಹಿಂದೆ ಬಾಗಿ, ಅದು ಎಸ್. ದೇವಮ್ಮ, ಒಂಚೂರು ಕಾಲು ಸ್ಪ್ರೆಡ್ ಮಾಡಿ, ಕಾಲು ಅಗಲಿಸಿ. ಬರ್ಲಿ ಅದೇ ಆಟ. ಬರ್ಬೇಕು. ಹಿಡ್ಕೊಳ್ಳಿ, ಎಳೆರಿ. ಓ, ಮುಂದೆ ಹೋಗ್ತಾ ಇದೆ ಕೈ. ಬರ್ಬೇಕು. ಎಡಗೈ ಮುಂದೆ ಕೈ ಅದು ಫಾಲ್ ಆಗಿದೆ. ಭೋಜಮ್ಮ ಮತ್ತು ದೇವಮ್ಮ ಎಕ್ಸ್ಟ್ರಾರ್ಡಿನರಿ ಎಂಡ್ಯೂರೆನ್ಸ್. ವಂಡರ್ಫುಲ್. ಬಿಡ್ಬೇಡಿ ಭೋಜಮ್ಮ, ಬಿಡ್ಬೇಡಿ. ಮಾಡಿ ತಾವು ಸಪೋರ್ಟ್ ತಗೊಳ್ಳಾಗಿಲ್ಲ ದೇವಮರೆ. ಇಲ್ಲ ಸರ್. ಮಾಡ್ತೀನಿ ಮಾಡಿ, ಕರೆಕ್ಟ್ ಆಗಿ ಹಿಡ್ತಿದ್ದೀರಿ. ವೆರಿ ಗುಡ್ ಭೋಜಮ್ಮ, ಸೂಪರ್ ಗೋಯಿಂಗ್. ಕೊಡ್ಬಾರ್ದು. ತುಂಬಾ ಹಿಡಿದು ಆಗೋತ್ತಿಗೆ ಒಂದು ಚೂರು ಕೈನ ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳಿ ಆ ಕೈಯಿಂದ ಈ ಕೈಗೆ ಇಟ್ಕೊಳ್ಕೋದೆ, ಅದು ಫೌಲ್ ಆಯ್ತು. ನನಗಿಂತ ನನ್ನ ಟೈಮ್ ಬೀಟ್ ಮಾಡ್ಬಿಟ್ಟು ಬರ್ಬೇಕೀಗ. ಸೂಪರ್. ಹೋಲ್ಡ್ ಮಾಡಿ. ನಿನ್ಗೆ ಜಾಸ್ತಿ ತೂಕ ಆಯ್ತಾ ಈ ಕಡೆ ಹಿಂಗೇನೆ ಬಾಕೋ, ನೀನ್ ಬಾಕೋ, ತೂಕದ ಕಡೆ ಕೊಡ್ಬೇಡ, ನೀನ್ ಹಿಂಗೆ ಬಾಕೋ ಅಂತ ಹೇಳಿದ್ದ. ದೇವಮ್ಮವ್ರೆ, ಈಗ ಒಂದು ಕೈಯಿಂದ ನೀವು ಅದನ್ನ ಹಿಡಿಬೇಕಾಗುತ್ತೆ. ಓ, ಅದು ಸೂಪರ್. ನೋಡಿ, ಹಿಡಿದಾಗ್ಬಿಟ್ರು. ವೆರಿ ಗುಡ್. ಅದು ಬಾಬಾ ವಂಡರ್ಫುಲ್. ಜಾಸ್ತಿ ಹಿಡ್ಕೊಳ್ಳಿ. ಒಂದು ಕೈಲಿ ನಾನು ಹಿಡ್ಕೊಂಡೆ, ಸುಮಾರು ಆಗ್ದೇನೆ ಆಯ್ತಿರ್ನೇ ಇಲ್ಲ, ಒಂದ್ ಕೈ ನಡುಗ್ ಬಂದ್ಬಿಡ್ತು. ಹಂಗೂ ಹಿಡ್ದು ಸಾಕಾಗಿ ಬಿಟ್ಟು. ವಂಡರ್ಫುಲ್ ದೇವಮ್ಮ. ಶರತ್, ಹೆಂಗ್ ಮಾಡಿದ್ರಮ್ಮ? ಸೂಪರ್ ಸರ್. ಅನ್ಕೊಂಡಿದ್ದೆ ಎಷ್ಟೊತ್ತು ಮಾಡ್ತಾರ ಅವರು ಅಂತ. ನೀನ್ ಬೀಟ್ ಮಾಡ್ಬಿಟ್ಟು ಬರ್ತೀನಿ, ಹಾ, ನೀನೇನ ಮಾಡಿರೋದು ಬಾರೆಲ್ಲ ತೋರಿಸ್ತೀನಿ ಅನ್ಬಿಟ್ಟು ಹೋದ್ರು. ಹೌದಾ? ಬಟ್ ಅದಕ್ಕೆ ತಕ್ಕ ಹಾಗೇನೆ ಎಫರ್ಟ್ ಹಾಕಿದ್ದಾರೆ. ಅವ್ರ ಏಜ್ಗೆ ಎಕ್ಸ್ಟ್ರಾರ್ಡಿನರಿ ಎಫರ್ಟ್. ವಂಡರ್ಫುಲ್.
ಅಂಡ್ ದೇವಮ್ಮ ಅವರು ಎಷ್ಟೊತ್ತು ಅದು ಹಿಡ್ಕೊಂಡು ನಿಂತಿದ್ರು ಗೊತ್ತಾ? 13 ನಿಮಿಷ 47 ಸೆಕೆಂಡ್. ಅಂದ್ರೆ ಸೌಮ್ಯಂಗಿಂತ 2 ಸೆಕೆಂಡ್ ಕಮ್ಮಿ. ಸೂಪರ್. ವಂಡರ್ಫುಲ್. ವಾವ್. ದೇವರೇ ಹೇಳಿ ಸರ್. ಅದೇನದು ಮಾತಾಡದೆ ಸೈಲೆಂಟ್ ಆಗಿದ್ದು? ಸೈಲೆಂಟ್ ಆಗಿದ್ರೇನೆ ಅವಾಗ ಮಾತಾಡ್ತಾ 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 ಫೋಕಸ್ ಕಮ್ಮಿ ಆಗ್ಬಿಡ್ತದೆ. ಅದಕ್ಕೆ ನಿಮ್ ಪಡಗ್ ನೀವು ಮಾತಾಡ್ತಾರೆ, ನನ್ ಪಡಗ್ ನೀನ್ ನಿಂತಿರ್ತೀನಿ ಅಂತ ನಿಂತಿದೆ. ವಂಡರ್ಫುಲ್ ವಂಡರ್ಫುಲ್. ಓಕೆ, ಉಳ್ಕೊಂಡಿರೋದು ಯೋಗಿ? ಉಳ್ಕೊಂಡಿರೋದು ಫರ್ನಾಂಡಿಸ್ ಸರ್ ಅಂಡ್ ರಾಮಪ್ಪ ಸರ್. ಓಕೆ, ತುಂಬಾ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ ಫರ್ನಾಂಡಿಸ್ ಸರ್. ಎಸ್ ಸರ್. ಸ್ವಾಮಿ ಆಲ್ರೆಡಿ ಗೆದ್ದಿದ್ದಾಳೆ, ರಾಮಪ್ಪ ಅವ್ರಿಗೆ ಅಡ್ವಾಂಟೇಜ್ ಇದೆ. ಅದು ಈಗ ನೀವು ತುಂಬಾ ದೊಡ್ಡ ಟೈಮ್ ನ ಸೆಟ್ ಮಾಡ್ಬೇಕಾಗತ್ತೆ. ನಿಮ್ಮ ಟೀಮ್ಗೆ ಅಡ್ವಾಂಟೇಜ್ ಸಿಗಬೇಕು ಅಂತ. ಟ್ರೈ ಮೈ ಬೆಸ್ಟ್ ಸರ್. ರೆಡಿ, ಟೇಕ್ ದ ಪೊಸಿಷನ್ಸ್. ನೋಡೋಣ ಫರ್ನಾಂಡಿಸ್ ಸರ್, ನೀವಿಲ್ಲಿ ಗೆದ್ರೆ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಅಡ್ವಾಂಟೇಜ್ ಆಗಬಹುದು. ಓಕೆ, ಸ್ಟೇ ಫೋಕಸ್ಡ್, ಆರಾಮಾಗಿ. ಸೊ ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3, 2, 1. ಫಸ್ಟ್ ನಾಟದು ಏನು ಲೆಕ್ಕಕ್ಕೆ ಇಲ್ಲ, ಅದು ಸುಮ್ಮನೆ ವೇಟು ನಮಗೆ ಏನು ಭಾರ ಅನ್ನಿಸ್ಲೇ ಇಲ್ಲ ಅದು. 5, 4, 3, 2, 1, change. ಎಷ್ಟು ಕಾರ್ ಇದೆ ಸರ್ ನಿಮ್ಮ ಹತ್ರ ಫರ್ನಾಂಡಿಸ್ ಸರ್? ಜೀಪು ಮತ್ತು 2 ಕಾರ್. ಜೀಪ್ ಎಷ್ಟು ಮೈಲೇಜ್ ಕೊಡುತ್ತೆ ಸರ್? 10. 1 ಲೀಟರ್ 2 ಲೀಟರ್ಗಾ ಸರ್? 1 ಲೀಟರ್. ಎಷ್ಟು ಗಾಡಿ ಉಂಟು ನಮ್ಮ ಹತ್ರ ಮಾತಾಡಿಸಿದ್ದು, ಅದು ಸ್ವಲ್ಪ ಡೈವರ್ಷನ್ ಆಯಿತು. ಅದರಿಂದ ಸ್ವಲ್ಪ ಹೆಚ್ಚು ಟೈಮ್ ನನಗೆ ಹಿಡ್ಕೊಳ್ಳಿಕ್ಕೆ ಆಯಿತು. ಓಕೆ, 5, 4, 3, 2. ಅಣ್ಣ ಹಂಗೆ ಚೇಂಜ್ ಮಾಡೋದು. ಸ್ವಲ್ಪ ಭಾರ ಇದೆ ಅನ್ನಿಸ್ತು. ಆವಾಗಲೂ ಕೂಡ ಈವನ್ ಥರ್ಡ್ ನಾಟಲ್ಲಿ ಕೂಡ ನಾನು ಕೆಲವು ಸತಿ ಒಂದೇ ಕೈಯಲ್ಲಿ ಹಿಡ್ಕೊಂಡು ಹಿಂಗೆಲ್ಲ ಏನೋ ಇನ್ನೊಂದು ಕೈಯಲ್ಲಿ ಫ್ರೀ ಮಾಡ್ಕೊತಾ ಇದ್ದೆ. ಓಕೆ, 5, 4, 3, 2, 1. Change. ನೆಕ್ಸ್ಟ್ ಲೆವೆಲ್. ಬಂದ್ರಿ ಹಿಡ್ಕೊಂಡ್ರಿ. ಆಂಗಲ್ ವಂಡರ್ಫುಲ್. ಈಗ ಶುರು ಆಗುತ್ತೆ ಪ್ರೆಷರ್. ಕೈ ಅಂಟ್ಕೊಳ್ಳಿ ಆ ಕೈಗೆ, ಗಂಟೆ ಹತ್ರ ಬರ್ಬೇಕು ಕೈ. ಫರ್ನಾಂಡಿಸ್ ಸರ್ ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ, ಕರೆಕ್ಟ್ ಆಗಿ ಹಿಡಿದಿದ್ದಾರೆ. ಆಟನ ಆಡ್ಬೇಕಾದ ರೀತಿ ಇದು. ಫರ್ನಾಂಡಿಸ್ ಸರ್ ಸೂಪರ್, ವಂಡರ್ಫುಲ್. ಒಂದು ಕಡೆ 62 ವರ್ಷದ ರಾಮಪ್ಪ, ಇನ್ನೊಂದು ಕಡೆ 70 ವರ್ಷದ ಫರ್ನಾಂಡಿಸ್ ಅವರು. ಹಿಂದೆ ಬ್ಯಾಲೆನ್ಸ್ ಮಾಡಿ. 4, 3, 2, 1, change. ಸೂಪರ್ ಫರ್ನಾಂಡಿಸ್ ಸರ್. ರಾಮಪ್ಪ ಅವರೇ ತಪ್ಪು ಮಾಡ್ತಾ ಇದ್ದೀರಾ. ಅಂಟ್ಕೋಬೇಕು ಅದಕ್ಕೆ. ಹಗ್ಗ ಉದ್ದ ಇರೋದ್ರಿಂದ ಪ್ಲಾಟ್ಫಾರಮಿಂದ ನಾವು ಕೆಳಗಡೆ ಇಳಿಬಾರ್ದಲ್ಲ, ಹಾಗಾಗಿ ನಾವು ಬಾಡಿನ ಹಿಂದ್ಗಡೆ ಹೋಗಿ ಹಿಂಗೆ ಹಿಡ್ಕೋಬೇಕು ಅದನ್ನು. ಸೂಪರ್, ವಂಡರ್ಫುಲ್ ಫರ್ನಾಂಡಿಸ್ ಸರ್, ಸೂಪರ್. ತುಂಬ ವೆಯ್ಟ್ ಪಾಮ್ನಲ್ಲಿ ಬಿದ್ದಿತ್ತು ಮತ್ತು ಹಾಗೆ ನಾನು ಬ್ಯಾಲೆನ್ಸಿಂಗ್ ಮಾಡಿ ನಾನು ವೆಯ್ಟನ್ನು ಹಿಂದೆ ತಗೊಂಡು ಆ ಬ್ಯಾಲೆನ್ಸ್ ಮಾಡಿದೆ. ಫರ್ನಾಂಡಿಸ್ ಸರ್ ಸೂಪರ್, ಪರ್ಫೆಕ್ಟ್, ಸೂಪರ್, ಲವ್ಲಿ ಫರ್ನಾಂಡಿಸ್ ಸರ್. ಏನಾದರೂ ಆಗಲಿ ನಾನು ಆ ಹಗ್ಗವನ್ನು ಮ್ಯಾಕ್ಸಿಮಮ್ ಟೈಮ್ ಹಿಡಿಬೇಕೆಂದು ಅಂತ ಫೀಲಿಂಗ್ ಇತ್ತು. ಓಕೆ, ಸೂಪರ್. ಬಿಡಬೇಡಿ ಅಪ್ಪ, ಹೋಲ್ಡ್ ಮಾಡಿ, ಟೈಟ್ ಆಗಿ ಹೋಲ್ಡ್ ಮಾಡಿ. ಬಾಡಿ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಚ್. My God, you know, Ramappa is strong. But here I could tell him, ನೀವ್ ಯಾರಿಗೂ ಕಡಿಮೆ ಇಲ್ಲ, ರಾಮಪ್ಪ ಅಲ್ಲ ಯಾರಿಗೂ ಕಡಿಮೆ ಇಲ್ಲ ಅಂತ. ಆ ರೌಂಡಲ್ಲಿ ನನಗೆ ಎಷ್ಟು ಬೇಜಾರು. ನನ್ನ ಗೇಮ್ ಅದು ಆ್ಯಕ್ಚುಲ್ ಆಗಿ ನಾನೇ ವಿನ್ ಮಾಡೋ ಗೇಮ್. ನನ್ನಿಂದ ನಾನಾಗಿ ಅದನ್ನು ಬಿಟ್ಕೊಡೋ ಥರ ಆಗೋಯ್ತು. ನಾವು ಹೇಳ್ತಾ
ಹೇಳ್ತಾನೆ ಇದ್ವಿ ರಾಮಪ್ಪ ಸರ್, ತಪ್ಪು ಪೊಸಿಷನ್ ಅದು, ಒಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ಸೀದಾ ಹಿಂದಕ್ಕೆ ಹೋಗುತ್ತೆ ಅಂತ. ಶರತ್ ಆಡಿದ್ದು ಅದೇ ಮಿಸ್ಟೇಕ್, ನೀವು ಮಾಡಿದ್ದು ಅದೇ ಮಿಸ್ಟೇಕ್. ಓಕೆ, ಒಟ್ನಲ್ಲಿ ರಾಮಪ್ಪ ಅವರು 10 ನಿಮಿಷ 37 ಸೆಕೆಂಡ್ಗೆ ಪಿಲ್ಲರ್ ನ ಡ್ರಾಪ್ ಮಾಡ್ತಾರೆ, ಟೈಲ್ ನ ಹೊಡಿತಾರೆ. ಆದ್ರೆ ಫರ್ನಾಂಡಿಸ್ ಅವರು 11 ನಿಮಿಷ 4 ಸೆಕೆಂಡ್ ಹಿಡಿತಾರೆ. ಬ್ರಿಲಿಯಂಟ್ ಆಟ ಆಡ್ತಾರೆ. ಇನ್ನೊಂದು ವಿಚಾರ, ಇಲ್ಲಿ ಎಷ್ಟು ಜನ ಆಡಿದ್ರಲ್ಲ, ಇಷ್ಟು ಜನರಲ್ಲಿ ಪರ್ಫೆಕ್ಟ್ ಆಗಿ ಆಡಿದ್ದವ್ರೆ ಫರ್ನಾಂಡಿಸ್. ಲವ್ಲಿ ಫರ್ನಾಂಡಿಸ್ ಸರ್. ಹೇಗೆ ಆಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀರಿ ನೀವು. ವಂಡರ್ಫುಲ್. ಶಿಲ್ಪ ಸೋತೆ, ಆದ್ರೆ ಫರ್ನಾಂಡಿಸ್ ಅವರು ಎಕ್ಸ್ಟ್ರಾರ್ಡಿನರಿ ಆಗಿ ಆಟ ಆಡಿದ್ರು. ಏನ್ ಹೇಳ್ತೀನಿ, ಬೇಜಾರಾಗ್ತದೆ ನೋಡು ಹೇಳ್ತೀನಿ ಶಿಲ್ಪ, ನೀನು ಅವಾಗಲೇ ಕೇಳಿದೆ ಅದು ಫೇಲ್ಯೂರ್ ಅಲ್ಲ ಅಂತ, ನಿಂದು ಫೇಲ್ಯೂರ್ ಅಂತಾನೆ ಹೇಳ್ತೀವಿ. ಫರ್ನಾಂಡಿಸ್ ಅವರು ಅದನ್ನ ಸಕ್ಸಸ್ ಅಂತ ಗುರುತು. Yes, sir. ದಟ್ಸ್ ಆಲ್ ದ ಡಿಫರೆನ್ಸ್. ಹಿ ಪ್ಲೇಡ್ ವಂಡರ್ಫುಲ್. ಓಕೆ, ಸೊ ಇಲ್ಲಿ ಆಟ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಒಂದು ಟಾಸ್ಕ್ ಇದೆ. ನಾವು ಮುಂಚೆನೆ ಹೇಳಿದ್ವಿ ಇವತ್ತು ಡಬಲ್ ಧಮಾಕ ಅಂತ. ಸೊ ಇನ್ನೊಂದು ಟಾಸ್ಕ್ ನಿಮ್ಗಾಗಿ ಬರ್ತಾ ಇದೆ. ಇನ್ನೊಂದು ಟಾಸ್ಕ್ ಏನ್ ಗೊತ್ತಾ, ಸೆಟಪ್ ಬರ್ಲಿ. ಸೊ ಆಟ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಒಂದು ಟಾಸ್ಕ್ ಇದೆ. ಸೆಟಪ್ ಬರ್ಲಿ. ಸೆಟಪ್ ಬಂತು, ಎರಡೆರಡು ವುಡನ್ ಪೀಸ್. ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಏನಕ್ಕೆ ಸರ್? ಸರಿ, ಜಾತ್ರೆ ಮೇಲೆ ಕಡ್ಡಿ ಮೇಲೆ ಇಟ್ಕೊಂಡು ಹಿಂಗ ಎಕ್ಸಾಕ್ಟ್ಲಿ. ವೆರಿ ಗುಡ್. ದಸರಾದಲ್ಲಿ ನೋಡಿರ್ತೀರಾ, ಜಾತ್ರೆಗಳಲ್ಲಿ ನೋಡಿರ್ತೀರಾ, ಇದಕ್ಕೆ ಮರಗಾಲ್ ಓಟ ಅಂತ ಕರೀತಾರೆ. ಸೊ ನೀವು ಈ 2 ಮರದ ಪೀಸ್ಗಳನ್ನ ಬಳಸ್ಕೊಂಡು ಅದ್ರ ಮೇಲೆ ಕಾಲಿಡ್ಕೊಂಡು ಗುರುಗಳ ತರ ನಿಂತ್ಕೋತೀರಾ, ಆದ್ರೆ ಓಡಕ್ ಶುರು ಮಾಡ್ತೀರಾ, ಆದ್ರೆ ಬೀಳ್ಬೇಡಿ. ಓಕೆ, ಸೊ ಇದರಲ್ಲಿ 2 ರೌಂಡ್ ಇರುತ್ತೆ. ಒಂದು ರೌಂಡ್ ಅಲ್ಲಿ ಎಲ್ಲಾ ಜೂನಿಯರ್ಸ್ ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಹಾಗೆ ಸೀನಿಯರ್ಸ್ ಕೂಡ ಒಂದು ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದ್ರೆ ಸೀನಿಯರ್ಸ್ಗೆ ಜೂನಿಯರ್ಸ್ ಒಂದು ಕೈಯಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಜೂನಿಯರ್ಸ್ ಓಡ್ಬೇಕಾದ್ರೆ ಒಂದು 3-4 ಸ್ಟೆಪ್ ಆದ್ಮೇಲೆ ಬಿದ್ರೆ ಒಂದು ಹೆಜ್ಜೆ ಹಿಂದಕ್ಕೆ ಬಂದು ಮತ್ತೆ ರೇಸ್ ನ ಶುರು ಮಾಡ್ತೀರಾ. ಸೊ ಸೀನಿಯರ್ಸ್ ಅಷ್ಟೇ, ಅವ್ರಿಗೂ ಸೇಮ್ ರೂಲ್ಸ್, ಆದ್ರೆ ಜೂನಿಯರ್ಸ್ ಅವ್ರಿಗೆ ಒಂದು ಕೈಯಿಂದ ಸಪೋರ್ಟ್ ಮಾಡ್ತಾರೆ. ಅರ್ಥ ಆಗಿದೆ ಅಲ್ವಾ? ಅರ್ಥ ಆಗಿದೆ ಅಂದ್ಮೇಲೆ ಶುರು ಮಾಡೋಣ. ಟ್ರಯಲ್ ಮಾಡ್ತೀವಿ ಅಂತ. ನಿಮ್ಗೆ ಯಾರಿಗೂ ಅಭ್ಯಾಸ ಇಲ್ಲ ಅಂತ ಗೊತ್ತು. ಅಭ್ಯಾಸ ಇಲ್ಲ ಅಂದ್ರೆ ಇದನ್ನ ಮಾಡೋದಕ್ಕೂ ಆಗಲ್ಲ. ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೀವಿ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೆಟಪ್ ಕೊಡ್ರಪ್ಪ ಅವ್ರಿಗೆ. ನಿಜ ಅಂದ್ರೆ ನಿಜ ನಡೆಯಕ್ಕಾಗಲ್ಲ. ಅದೆಲ್ಲ ಒಬ್ರೊಬ್ರು ಡಾನ್ಸ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ, ತಲೆಗೆ ಹಿಂಗ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಅಲ್ಲ ಫರ್ನಾಂಡಿಸ್, ನೀ ಬಿಡಿ, ಒಂದ್ ಕೈ ಬಿಡಿ. ನಾನಲ್ಲದೆ ಫರ್ನಾಂಡಿಸ್ ಬೇರೆ ಹೇಳ್ಕೊಡ್ಬೇಕಾಗಿತ್ತು. ಅವ್ರು ಕರೆಕ್ಟಾಗಿ ನಿಂತ್ಬಿಟ್ಟು ಓಡೋದನ್ನೇ ಹೇಳ್ಕೊಡೋದು ಕಷ್ಟ. ಅದರಲ್ಲಿ ಒಂದು ಕೋಲ್ ಕೊಟ್ಬಿಟ್ಟು ನಡ್ಕೊಂಡು ಹೋಗು ಅಂದ್ರೆ ಹೆಂಗ್ ಇದ್ ಮಾಡ್ತಾರೆ. ಕೋಲ್ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ವಿ, ಕಾಲು ಎತ್ತಾ ಇರಲಿಲ್ಲ. ಕಾಲು ಎತ್ತಾ ಇದ್ವಿ, ಕೋಲ್ ಎತ್ತಾ ಇರಲಿಲ್ಲ. ತಲೆ ಕಟ್ಟೋಗ್ಬಿಡ್ತು ನನಗೆ ಪ್ರಾಕ್ಟೀಸ್ ಮಾಡುವಾಗ. ಮೇಲೆ ಹತ್ತುತ್ತೀನಿ, ಕೆಳಗ್ ಬಿದ್ದೋಗ್ತೀನಿ. ಆ ಕಡೆ ನೋಡ್ತಾ ಇದ್ದೀನಿ, ಅಭಿ ಒಳ್ಳೆ ಜಿಂಕೆ ತರ ಓಡ್ತಾ ಇದ್ದಾನ. ಅದ್ರ ಮೇಲೆ ನಿಂತ್ಕೊಂಡು ಕಾಲು ಎತ್ಬೇಕು, ಕೈ ಎತ್ಬೇಕು ಒಟ್ಟಿಗೆ. ನಡೀತಿರಲ್ಲ, ಹಂಗೆ ನಡೀರಿ ಅಮ್ಮ. ಆಗೋದಿಲ್ಲ, ಎತ್ತಿಗೆ ಆಗೋದಿಲ್ಲ. ಹಿಂಗೆ ನಡೀರಿ, ಹಿಂಗೆ. ಸೀರಿಯಸ್ ಆಗಿ ನಾನು ಹೇಳ್ತೀನಲ್ಲ ದೇವು, ನೀವು ಯಾಕೆ ಇವತ್ತು ಹಿಂಗ್ ಮಾಡ್ತಾ ಇದೀರಾ? ನೀವು ಗೆಲ್ಲಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಡಿ, ನಾನೇನು ಹೇಳಲ್ಲ, ನಾನು ಮಾಡ್ಬಿಡಿ ಅಂತೀನಿ ಅಷ್ಟೇ. ಇವಾಗ ಇಷ್ಟು ಪ್ರಯತ್ನನೂ ವೇಸ್ಟ್ ಆಗುತ್ತೆ. ಎಡ್ಗಾಲ ಫೈನಲಿ ಪ್ರಿಪೇರ್ ಆಗ್ಬಿಟ್ಟು ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗಿದೆ. ಓಕೆ, ಎಲ್ಲರೂ ಪ್ರಾಕ್ಟೀಸ್ ಮಾಡಿದಾಯ್ತು. ಈಗ ಬಾಕಿ ಉಳ್ಕೊಂಡಿರೋದು ರೇಸ್. ಸೊ ಈ ಮರಗಾಲ್ ಓಟದಲ್ಲಿ ನಾವು ಕನ್ಸಿಡರ್ ಮಾಡೋದು ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್ ಮಾತ್ರ. ಥರ್ಡ್ ಅಂಡ್ ಫೋರ್ತ್ ಲೆಕ್ಕಕ್ಕಿರಲ್ಲ. ಓಕೆ, ಈ ಮರಗಾಲ್ ಓಟದಲ್ಲಿ ಫಸ್ಟ್ ಬರ್ತಾ ಇರೋದು ಜಾಲಿ ಜೂನಿಯರ್ಸ್. ಮರಗಾಲ್ ಓಟಕ್ಕೆ ರೆಡಿನಾ? ಟೇಕ್ ಪೊಸಿಷನ್. ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ ಇನ್ 3, 2, 1. ಯಾರು ಬೀಳ್ತೀರಿ ಅವ್ರು ಒಂದೇ ಸೂಪರ್. ಸೌಮ್ಯ ಡೂಯಿಂಗ್ ವೆಲ್. ಮಧ್ಯದಲ್ಲಿ ಬಿದ್ದಾಗ ನೋಡಿದ್ರೆ ರೈಟ್ ಸೈಡ್ ಅಭಿ ಮುಂದೆ ಹೋಗ್ತಿದ್ದ.
ನಾನು ಹೋಗ್ತಾ ಇದ್ದೀನಿ ಮುಂದೆನೇ ಹೋಗ್ತಾ ಇಲ್ಲ. ಶರತ್ ಮತ್ತೆ ಅಭಿ ಏನು ಓಡೋ ತರನೇ ಓಡೋದ್ರು, ಅದ್ ಹೇಗ್ ಹೋದ್ರು ಅಂತ ನಿಜ ಗೊತ್ತಿಲ್ಲ. ಅಭಿ ಸರ್ ಏನಿಲ್ಲ, ಇಂಥವೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಿಲ್ಲ. ಅಲ್ಲ ನೀನು ರಿಸಲ್ಟ್ ಗಳನ್ನೆಲ್ಲ ಕನ್ಫ್ಯೂಸ್ ಮಾಡ್ತಿ ಕಣ, ಇಂಪ್ರೂವೈಸ್ ಮಾಡಲ್ಲ. ಈಗ ನೀವಿಬ್ರು ಯಾವ್ದ್ರೊಳಗೆ ಗೆದ್ದಿರ್ಲಿಲ್ಲ, ನೀನ್ ಪುಸ್ತಕ ಅಂತ ಹೋಗಿದ್ ಗೆದ್ಬಿಟ್ಟೆ. ಸರ್ ಗೆಲ್ಲೇಬೇಕಾಗಿತ್ತು ಸರ್. ಅದೇ ನೋಡೋಣ ಸೀನಿಯರ್ಸ್ ಹೆಂಗ್ ಮಾಡ್ತಾರೆ, ಅವರು ಚೆನ್ನಾಗಿ ಮಾಡಿದ್ರೆ ಮೋಸ್ಟ್ಲಿ ಇವತ್ತು. ಸೊ ಜೂನಿಯರ್ಸ್ ಗಳ ರೌಂಡ್ ಅಲ್ಲಿ ಅಭಿ ಫಸ್ಟ್, ಸೆಕೆಂಡ್ ಶರತ್. ನೋಡೋಣ ಈಗ ದೇವಮ್ಮ ಅವ್ರ ಏನಾದ್ರು ಗೆದ್ರೆ ಇನ್ನೂ ಪ್ಲಸ್ ಆಗುತ್ತೆ. ಚೆನ್ನಾಗಿ ಮಾಡಿ. ಓಕೆ ಓಕೆ ಸೀನಿಯರ್ಸ್ ಟೇಕ್ ಪೊಸಿಷನ್. ಓಕೆ ಸೀನಿಯರ್ಸ್, ನಿಮ್ಮ ಮರಗಾಲ್ ಓಟ ಶುರು ಆಗತ್ತೆ. ಇನ್ 3, 2, 1. ಫರ್ನಾಂಡಿಸ್ 4 ಕಾಲು ಓಟ, ಮರಗಾಲ್ ಓಟ ಅಲ್ಲ, 4 ಕಾಲು ಓಟ. ನಿಧಾನಕ್ಕೆ ಒಂದೇ ಕೈಯಲ್ಲಿ ನನ್ನ ಕೈಯಲ್ಲಿರೋ ಶಕ್ತಿ ಎಲ್ಲ ಬಿಟ್ಟು ಸಪೋರ್ಟ್ ಮಾಡಿದೆ. ಅವ್ಳು ಹಿಡ್ಕೋತಾ ಇದ್ಲು, ನಾನು ಈ ಕಡೆ ಬರ್ತಾ ಇದ್ದೆ, ನಾನು ಈ ಕಡೆ ಕಾಲನ್ನ ಹೆಂಗೋ ಅಡ್ಜಸ್ಟ್ ಮಾಡಿ ಎತ್ತಿಡ್ತಾ ಇದ್ದೆ. ಫರ್ನಾಂಡಿಸ್ ಇಡ್ತಿದ್ದಾರೆ, ಕಾಲ್ ಕಂಪ್ಲೀಟ್ ಆಗಿ ಬಾಡಿ ನನ್ನ ಮೇಲೆ ವಾಲ್ತಿದೆ. ಪಾಸ್ ಮಾಡು, ಕಾಂಪಿಟೇಷನ್ ಸಿಗುತ್ತೆ. ವೆರಿ ಗುಡ್. ತುಪ್ಪನ್ ಬಿದ್ದೋದ, ಏನು ಕೆಳ್ಳ ಹೊಟ್ಟೆ ಎಲ್ಲ ನೋವು ಬಂದ್ಬಿಡ್ತು, ರಟ್ಟೆ ಎಲ್ಲ ಮುರಿದೋದಂಗ ಆಗೋಯ್ತು. ಫರ್ನಾಂಡಿಸ್ ಸರ್ ಆರಾಮ್. ಬಲೆ ದೇವಮ್ಮ, ಬಲೆ. ಫರ್ನಾಂಡಿಸ್ ಸರ್ ಬಂದ್ಬಿಟ್ರು, ಹಿಂದೆ ಬಂದ್ಬಿಟ್ರು. ದೇವಮ್ಮ ಹಿಂದೆ ಬಂದ್ಬಿಟ್ರು. ಭೋಜಮ್ಮ ಬಂದ್ಬಿಟ್ರು ಫಸ್ಟ್. ಬೇಗ ಬನ್ನಿ ಭೋಜಮ್ಮ, ಬೇಗ ಬನ್ನಿ. ಅಯ್ಯೋ ಭೋಜಮ್ಮ, ಬಂದ್ಬಿಟ್ರು. ಇಲ್ಲಿ ನಂಬರ್ 2 ಬಂದ್ಬಿಟ್ರು, ಫರ್ನಾಂಡಿಸ್ ಬಂದ್ಬಿಟ್ರು. ದೇವಮ್ಮ ಮುಂದೆ ಇದ್ದಾರೆ, ಸ್ವಲ್ಪ ಅದ್ರಲ್ಲಿ ಹಿಂದೆ ಇದ್ದೀನಿ. ಫರ್ನಾಂಡಿಸ್ ಇನ್ನೇನ್ ಇಡ್ಬೇಕು, ಇನ್ನೊಂದ್ 2 ಸ್ಟೆಪ್ ಅನ್ನೋ ಟೈಮಲ್ಲಿ ಬಿದ್ದೋಗ್ಬಿಡ್ತಿದ್ರು. ದೇವಮ್ಮ ಕ್ರಾಸ್ ಮಾಡ್ಬಿಟ್ರು. ಹೋಗೋ ಅಷ್ಟೊತ್ತಿಗೆ ದೇವಮ್ಮ ಆಲ್ರೆಡಿ ರೀಚ್ ಆಗಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಅಲ್ಲೂ ಥರ್ಡ್ ಬಂದ್ಬಿಟ್ರಿ, ವೇಸ್ಟ್ ಆಗ. ಡಬಲ್ ಧಮಾಕ ಟಾಸ್. 2 ರೌಂಡ್ ಅಲ್ಲಿ ಟಾಸ್ಕ್ ನಡೆಯುತ್ತೆ. ಮೊದಲನೇ ರೌಂಡ್ ಅಲ್ಲಿ ಪಿಲ್ಲರ್ ನ ಹಿಡಿದು ಇಟ್ಕೋಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ, ಆ ತೂಕವನ್ನ ತಡಿಬೇಕಾಗತ್ತೆ. ಅದರಲ್ಲಿ ಒಂದು ಕಡೆಗೆ ಶರತ್ ಅಂಡ್ ದೇವಮ್ಮ ಜೋಡಿಯಾಗಿ ಇಬ್ರು ಗೆಲ್ತಾರೆ. ಆದ್ರೆ ಜೋಡಿಯಲ್ಲಿ ಒಬ್ಬೊಬ್ಬರಾಗಿ ಗೆಲ್ಲೋದು ಶಿಲ್ಪಾ ಮತ್ತು ಫರ್ನಾಂಡಿಸ್ ಜೋಡಿಯಲ್ಲಿ ಫರ್ನಾಂಡಿಸ್ ಗೆಲ್ತಾರೆ, ಸೌಮ್ಯ ರಾಮಪ್ಪ ಜೋಡಿಯಲ್ಲಿ ಸೌಮ್ಯ ಗೆಲ್ತಾಳೆ. ಆದ್ರೆ ಆ ಜೋಡಿಗಳಲ್ಲಿ ಒಂದು ರೌಂಡು ಗೆಲ್ಲಕ್ಕಾಗದೇ ಇದ್ದು ಅಭಿ ಮತ್ತು ಭೋಜಮ್ಮ. ಟಾಸ್ ನ 2ನೇ ಹಂತದಲ್ಲಿ ಮರಗಾಲ್ ಓಟ ಇರುತ್ತೆ. ಮರಗಾಲ್ ಓಟದಲ್ಲಿ ಅತಿ ವೇಗವಾಗಿ ಕಂಪ್ಲೀಟ್ ಮಾಡೋದು. ಜೂನಿಯರ್ಸ್ ರೌಂಡ್ ಅಲ್ಲಿ ಅಭಿ ತುಂಬಾ ಫಾಸ್ಟ್ ಆಗಿ ಅಂದ್ರೆ 32 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಹಾಗೆ ಶರತ್ 51 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ತಾನೆ, 2ನೇ ಸ್ಥಾನಕ್ಕೆ ಬರ್ತಾನೆ. ಅದೇ ಸೀನಿಯರ್ ರೌಂಡ್ ಅಲ್ಲಿ ಫಸ್ಟ್ ಪ್ಲೇಸ್ ಗೆ ರಾಮಪ್ಪ ಬರ್ತಾರೆ, ಸೆಕೆಂಡ್ ಪ್ಲೇಸ್ ಗೆ ಬರ್ತಾರೆ ದೇವಮ್ಮ. ಸೊ 2 ರೌಂಡ್ ಗಳಲ್ಲಿ ಜೋಡಿಗಳ ಗೆದ್ದಿರೋದು ಶರತ್ ಅಂಡ್ ದೇವಮ್ಮ. ಹಾಗೆ 2ನೇ ಟಾಸ್ಕ್ ಅಲ್ಲಿ ಇಬ್ರು ಸಹ ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ಡಬಲ್ ಧಮಾಕ ಟಾಸ್ಕ್ ನ ವಿನ್ನರ್ಸ್, ರೇನ್ ಶೈನಿಂಗ್ ಸ್ಟಾರ್ಸ್ ಆಫ್ ದ ಡೇ ಆಗ್ತಿದ್ದಾರೆ ಶರತ್ ಅಂಡ್ ದೇವಮ್ಮ. ಬನ್ನಿ. ಯಾಕ್ರೆ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಲೈಫ್ ಸೂಪರ್ ಗುರು. ಓಕೆ, ಸೊ ಇಬ್ರು ಜೋಡಿಗಳಾಗಿ ನೀವು ನಿಮ್ಮ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದೀರಾ. ಯು ಡಿಸರ್ವ್ an applause. ಓಕೆ, ಸೊ ಇನ್ನ ಉಳ್ಕೊಂಡಿರೋದೊಂದೇ. ಇವತ್ತು ನಡೆದಂತಹ ಡಬಲ್ ಧಮಾಕಾದಲ್ಲಿ ಯಾವ ಜೋಡಿ ತೀರಾ ಕೆಟ್ಟ ಪ್ರದರ್ಶನ ನೀಡಿದೆ?
ಇವತ್ತಿನ ಗೆಲುವಿನ ಜೋಡಿ ಶರತ್ ಮತ್ತು ದೇವಮ್ಮ ಇಂದ ಶುರುವಾಗಿ. ಶಿಲ್ಪಾ ಮತ್ತು ಫರ್ನಾಂಡಿಸ್ ಸರ್. ಶಿಲ್ಪಾ ಪರ್ಫಾರ್ಮ್ ಮಾಡಿಲ್ಲ 2 ರೌಂಡಲ್ಲೂ, ವೀಕ್ ಪರ್ಫಾರ್ಮೆನ್ಸ್. ನಮ್ಮನ್ನು ಬಿಟ್ಟರೆ ಅವ್ರದ್ದೇ ವೀಕ್ ಪರ್ಫಾರ್ಮೆನ್ಸ್ ಇದ್ದಿದ್ದು. ಸೊ ಐ ಆಮ್ ವೋಟಿಂಗ್ ಫಾರ್ ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್. ಇಬ್ಬರು ಕೂಡ ಒಂದೊಂದ್ಸಲ ವಿನ್ ಆಗಿದ್ದಾರೆ, ಅಭಿ ಆ್ಯಂಡ್ ಶಿಲ್ಪಾ ಅವರು. ಬಟ್ ಅಭಿ ಸೆಕೆಂಡ್ ರೌಂಡಲ್ಲಿ ತುಂಬ ಒಳ್ಳೆ ಟೈಮಿಂಗ್ಸಲ್ಲಿ ವಿನ್ ಆಗಿದ್ದಾನೆ. ಸೊ ಹಂಗಾಗಿ ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್ ಅವ್ರು ವೋಟ್ ಮಾಡ್ತಾರೆ. ಅಭಿ ಆ್ಯಂಡ್ ಭೋಜಮ್ಮ, ಬಿಕಾಸ್ ಅಭಿಗೆ ಸೆಕೆಂಡ್ ಚಾನ್ಸ್ ಕೊಟ್ಟರು ಶರತ್ ಫಟೀಗ್ ಆಗಿದ್ರು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಭೋಜಮ್ಮ ಕಂಪೇರ್ ಟು ಎನಿ ಸೀನಿಯರ್ ಫ್ಲೆಕ್ಸಿಬಲ್ ಆಗಿದ್ದಾರೆ, ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು. ಲಕ್ಷ್ಮಣ ಓಕೆ, ಫಸ್ಟ್ ವೋಟ್ ಹೋಗ್ತಾ ಇದೆ ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್. ಸೆಕೆಂಡ್ ವೋಟ್ ಹೋಗ್ತಾ ಇದೆ ಅಭಿ ಆ್ಯಂಡ್ ಭೋಜಮ್ಮ. ಎಷ್ಟು ಬಂದಿರ್ಬೋದು ಅಭಿ ನಿನಗೆ? ಆಲ್ 3. ಶಿಲ್ಪಾ, ನಿಮ್ಮ ಜೋಡಿಗೆ ಎಷ್ಟು ವೋಟ್ ಬಂದಿರ್ಬೋದು? ನಮಗೆ 3 ಬಂದಿದೆ ಅನ್ಸುತ್ತೆ. ನಿಮಗೆ 3 ಅಂತ ನೀವು, ಅಭಿ ಜೋಡಿಗೆ ಅಂತ 3. ಆದರೆ ಇದು ತುಂಬ ಕ್ರೂಷಿಯಲ್ ಟೈಮ್. ಇಂಥ ಟೈಮಲ್ಲಿ ಯಾವ ಜೋಡಿ ಡೇಂಜರ್ ಝೋನ್ಗೆ ಹೋಗುತ್ತೆ? ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್. ಅದರಿಂದ ಇನ್ನೊಂದು ವೋಟ್ ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್. ಡೇಂಜರ್ ಝೋನ್ಗೆ ಇವತ್ತು ಬಂದಿರೋದು 3 ವೋಟ್ನ ತಗೊಂಡು ಶಿಲ್ಪಾ ಮತ್ತು ಫರ್ನಾಂಡಿಸ್ ಅವರು. ಇನ್ನು ಉಳಿದಿರೋದು 3 ಟಾಸ್ಕ್. ಲೈಫ್ನ ಹಿಡಿಯೋದಕ್ಕೆ ಇರೋದು 3 ಚಾನ್ಸ್. ಇವತ್ತಿನ ಟಾಸ್ಕ್ ಅಲ್ಲಿ ಗೆದ್ದು ಲೈಫ್ನ ಇಟ್ಕೊಂಡಿರೋದು ಶರತ್ ಮತ್ತು ದೇವಮಾರು. ಅಂಡ್ ಅವರಾಗಿದ್ದಾರೆ ಇವತ್ತಿನ ರೆನ್ ಶೈನಿಂಗ್ ಸ್ಟಾರ್ಸ್. ಓಕೆ ವೀಕ್ಷಕರೇ, ನಾವು ನಿಮಗೆ ನಾಳೆ ಸಿಗ್ತೀವಿ ಹೊಸ ಟಾಸ್ಕಿನ ಜೊತೆ. ನೀವು ನೋಡ್ತಾ ಇದ್ದೀರಾ ರಿನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು, ಪವರ್ಡ್ ಬೈ snapdeal.com. ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ಮಯಾಸ್, ಫಾಗ್, ಹೆಡ್ ಅಂಡ್ ಶೋಲ್ಡರ್ಸ್, ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ನಾವು ನಿಮ್ಗೆ ನಾಳೆ ಸಿಗ್ತೀವಿ. ಬಾಯ್. ಸೂಪರ್ ಗುರು, ಲೈಫ್ ಸೂಪರ್ ಗುರು.